ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಇದು ನಮ್ದು 4th ಡೇ. ನಾವು ಹೊರಟಿದ್ದೇವೆ ಈಗ ಮನೆಗೆ. ಅದು ಬೈಕ್ ಒಳ್ಳೇದುಂಟು. ಇದು ಬೈಕಾ? ನಾನು ನನ್ನೊಂದು ಹೇಳಲೇ ಅಲ್ಲ भाई ये अच्छा नहीं है बाइक. ये कलर इंडिया में एक ही है, सब अच्छे हैं. ನಮ್ದು ಸ್ವಲ್ಪ ಲಿಪ್ಸ್ ಎಲ್ಲ ಉಂಟಲ್ಲ ಫುಲ್ ಡ್ರೈ ಆಗಿ ಸೀನ್ ಆಗಿದೆ ಮರ, ತುಂಬಾ ನೋವು. ನಾವು ಬೆಳಿಗ್ಗೆ ಬೇಗ ಹೊರಡ್ಬೇಕಂತ ಪ್ಲಾನ್ ಹಾಕಿದ್ದು. ಈಗ ಸನ್ ರೈಸ್ ಆಗಿದೆ, ಮನೆ ರೀಚ್ ಆಗಿ ಒಂದು 11 ಆಗ್ಬೋದು ನೈಟ್. ಎಲ್ಲ ಸೆಟ್ ಅಲ್ಲ, ಆಲ್ ಸೆಟ್. ಸೊ ಈಗ ಸೀದಾ ಹೊರಡುವ. ಸೊ ಇವತ್ತು ಜಾಸ್ತಿ ನಗಾಡ್ಲಿಕ್ಕೆ ಆಗುದಿಲ್ಲ ಮಾರೆ, ಲಿಪ್ಸ್ ಎಲ್ಲ ಡ್ರೈ ಆಗಿದೆ, ತುಂಬಾ ಸೀನ್ ಆಗಿದೆ. ಕಿಸ್ಸೇರೆ ಮಲ್ಪ ಹಿರಿಯಾಗಿ ಮಲ್ಪ ಕಿಸ್. ಬಾಯ್ ಬಾಯ್. क्या हुआ भाई, कुछ हुआ? हाँ गरम है ना. बाय बाय. ये ब्रेक ಗಿಡಿ ಮಾರೆ, ಮತ್ತೆ ಸೆಕೆಂಡ್ ಕೊಡು. ಹಾಂ ನಾವು ಸ್ವಲ್ಪ ಮುಂದೆ ಬಂತು ಈ ರೋಡಲ್ಲಿ. ಮೊನ್ನೆ ಬರುವಾಗ ಇದೇ ರೋಡಲ್ಲಿ ಬಂದದ್ದು. ನಾವು ಆ್ಯಕ್ಚುಲಿ ಸುತ್ತಾಕಿ ಬಂದದ್ದು, ನಮ್ಗೆ ಗೊತ್ತಾಗ್ತದೆ ಆ್ಯಕ್ಚುಲ್ ರೋಡ್ ಆಚೆ ಸೈಡ್ ಇರೋದು. ಇವೇನು ತೆಗಿತಾರ ನೋಡ್ತಾ. ಅವ ಯಾಕೆ ಗೊತ್ತಾ ನಮ್ಮನ್ನು ಮುಂದೆ ಕಳ್ಸೋದು ವಿಶ್ವೇಶ್. ಈಗ ಯಾವ್ದಾರ ಒಂದು ಹೊಂಡ ಬಂದಾಗ ನಾನು ಹಾರ್ತೇನಲ್ಲ, ಆಗ ಅವನು ಸ್ಲೋ ಆಗ್ತಾನೆ. ಸ್ಮಾರ್ಟ್. ಓ ಗೇಟ್ ಕ್ಲೋಸ್, ಅಲ್ಲಿ ಗೇಟ್ ಹಾಕಿದಾರಲ್ಲ ಮಾರೆ. ಬಲೆ ತಿರ್ಗಾಕ ವಾಪಸ್. Crazy sound. Tiger. Wow. ಎಂತ ಕ್ರೇಜಿ ವ್ಯೂ ಮಾರೆ ಇದು. ಶೇ ನಾವು ತುಂಬಾ ಒಳಗೆ ರೋಡಿಂದ ಬಂದದ್ದು. ಇವತ್ತು ಸ್ವಲ್ಪ ಬೇರೆ ರೋಡ್ ತಗೊಂಡದ್ದು, ಹಾಗೆ ಸ್ವಲ್ಪ ಬೇಗ ಬಂತ ಎಂತ ಗೊತ್ತಿಲ್ಲ. ಅಂದ್ರೆ ಸಿಂಗಲ್ ಲೇನ್ ಉಂಟಲ್ಲ, ಅದಕ್ಕಿಂತ ಸಪೂರ ರೋಡ್ ಇತ್ತು ಅಲ್ಲಿಂದೆಲ್ಲ ಬಂದದ್ದು. ಸೊ ಇದೀಗ ಮಹಾರಾಷ್ಟ್ರ. 2 ದಿನದಿಂದ ನೋಟಿಸ್ ಮಾಡಿದೆ ಅಂತಂದ್ರೆ ಇಲ್ಲಿದ್ದು ಪೊಲೀಸ್ ಎಲ್ಲ ತುಂಬಾ ಒಳ್ಳೆ ಇದಾರೆ ಮಾರೆ, ಎಲ್ಲ ಫ್ರೆಂಡ್ಲಿ ಇದಾರೆ. ಇಂಥ ಇವೆಂಟ್ ಅಲ್ಲಿ ಎಂತ ಅಂದ್ರೆ ಇಡೀ ಊರಿಗೆ ಇನ್ಕಮ್. ಪೊಲೀಸಸ್ ಅಲ್ಲಿ ನಮ್ಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಿದ್ರು. ನಾವೆಲ್ಲ ಬೈಕ್ ಅಲ್ಲಿ ಹೋಗುವಾಗ ಸ್ಮೈಲ್ ಮಾಡೋದಾಗ್ಲಿ, ಥಮ್ಸ್ ಅಪ್ ಕೊಡೋದು, ಮತ್ತೆಲ್ಲ ನಿಲ್ಸಿ ಫೈನ್ ಹಾಕುದು, ಅದೆಲ್ಲ ಎಂತ ಸೀನೇ ಇಲ್ಲ. ನಾನು ನೋಡ್ಲಿಲ್ಲ. ಅದ್ರ ಗೋವಾದಲ್ಲಿ ಎಂತ ಕಾತರ ಆಯ್ತು ಗೊತ್ತಿಲ್ಲ ಮಾರೆ. ನಾವು ಫಸ್ಟ್ ಡೇ ಹೋಯ್ತಲ್ಲ, ಫಸ್ಟ್ ಡೇ ಹೋದಾಗ ಎಲ್ಲಾ ಕಡೆ ಎಲ್ಲ ಟರ್ನ್ ಅಲ್ಲಿ ಸಹ ಪೊಲೀಸ್ ನಿಂತಿದ್ರು. ನಮ್ಗೆ ಗೈಡ್ ಮಾಡ್ತಿದ್ರು ರೋಡ್ ಎಲ್ಲಿ ಹಾಗೆಲ್ಲ. ಮ್ಯಾಪ್ ಉಂಟು, ಆದ್ರೂ ದೇಷ್ಟು ಗೈಡರ್ಸ್. ಒಳ್ಳೆ ಗಮ್ಮತ್ ಆಯ್ತು ಮಾತ್ರ ಈವೆಂಟ್. ಇಲ್ಲಿ ಹೈವೇ ಅಲ್ಲಿ 2 ಟೈಗರ್ ಹೋಗ್ತುಂಟು. ಫ್ಯೂಚರ್ ಅಲ್ಲಿ ನಾನ್ ಸಹ ಈ ತರನೇ ಸೂಪರ್ ಅಡ್ವೆಂಚರ್ ಅಲ್ಲಿ ಹೋಗ್ಬೇಕು, ರೈಡ್ ಮಾಡ್ಬೇಕಂತ ಭಾರಿ ಆಸೆ. ಈ ತರ ಟಾಪ್ ಬಾಕ್ಸ್ ಪ್ಯಾನಿಯರ್ಸ್ ಎಲ್ಲ ಹಾಕೊಂಡು ನಂಗೂ ಸಹ ಈ ತರದೇ ಯಾರಾದ್ರೂ ಒಬ್ಬ ಫ್ರೆಂಡ್ ಸಿಗ್ಬೇಕು, ಸೇಮ್ ಮೈಂಡ್ ಸೆಟ್, ಸೇಮ್ ಗಾಡಿ ಹಿಡ್ಕೊಂಡು. ನೋಡಿ ಇಬ್ರು ಹೋಗೋ ಸ್ಟೈಲ್ ನೋಡಿ ಮಾರೆ, ಎಷ್ಟು ಚಂದ ತೋರ್ತದಲ್ಲ. ಇದು ಸಹ ಟೈಗರ್, 2 ಟೈಗರೇ. ಹೇಗುಂಟು ನೋಡಿ ಮಾರೆ. ಅದು ಹೇಗೆ ಪಿಕಪ್ ತಗೊಳ್ತದೆ ನೋಡಿ. ಈಗ ಹೋದ್ರು, ನಾವಿಲ್ಲಿ ಫುಲ್ ಥ್ರಾಟಲ್ ಇಟ್ಕೊಂಡು ಇವ ಬಂದ. ನಾನು 120 ಇದೆ ನೋಡಿ, 120 ಆಯ್ತಾ. ಅವರಿಗೆ 120 ಎಂತದೂ ಅಲ್ಲ. ನಮ್ದು ವಿಶ್ವೇಶ್ ಅಂತ ಇದ್ದಾನಲ್ಲ, ಟ್ರೈಮ್ ಟ್ರೈಡೆಂಟ್, ಸೇಮ್ ಅದೇ ಬ್ರ್ಯಾಂಡ್. ಟ್ರೈಮ್ ಟ್ರೈಡೆಂಟ್, ಟ್ರೈಮ್ ಟೈಗರ್. ನೀವು ಮತ್ತೆ ಹುಲಿ ಅಂತ ಎಣಿಸ್ಬೇಡಿ, ಝೂದು ಹುಲಿ ಅಲ್ಲ, ಬೈಕ್ದ ಹೆಸರು ಟೈಗರ್. ಇವನೇ ವಿಶ್ವೇಶ್. ನಾನು ಅವನ ಹೆಸರು ಹೇಳಿದ ಅವನಿಗೆ ಗೊತ್ತಾಯ್ತಾ ಅಂತ. ನಾವು ಕನೆಕ್ಟ್ ಆಗಲಿಲ್ಲ ಇಂಟರ್ಕಾಮ್ ಅಲ್ಲಿ. ಒಂದು 2 ಗಂಟೆ ಅಷ್ಟೇ ಫುಲ್ ಜೋಶಲ್ಲಿ ಹೋಗ್ತಾನೆ. ಮತ್ತೆ ಅವನೇ ಕೇಳ್ತಾನೆ, ಬ್ರೋ ಪ್ಲೀಸ್ ಬೈಕ್ ಎಕ್ಸ್ಚೇಂಜ್ ಮಾಡುವ ಅಂತ. ಎಂತ ಗೊತ್ತಾ, ಅದು ತುಂಬಾ ಸ್ಟಿಫ್ ಸಸ್ಪೆನ್ಷನ್, ಸಣ್ಣ ಜಂಪ್ ಸಹ ಕ್ಲೀನ್ ಗೊತ್ತಾಗ್ತದೆ ಅದರಲ್ಲಿ. ಇನ್ನೂ ಚಳಿ ಹೋಗ್ಲಿಲ್ಲ ಮಾರೆ, ಎಷ್ಟು ಚಳಿ ಮಾರೆ ಇಲ್ಲಿ. ಸೌಂಡ್ ಜಾಸ್ತಿ ಆಯ್ತಾ? ಏರ್ ಇಂಟೇಕ್ ಒಳ್ಳೆ ಆಗ್ತದೆ BMC. KTMಗೆ BMC ಏರ್ ಫಿಲ್ಟರ್ ಹಾಕದ. ಈಗ ಪಿಕಪ್ ಒಳ್ಳೆ ಕೊಡ್ತುಂಟಂತೆ. BMC ಬೆಸ್ಟ್ ಏರ್ ಫಿಲ್ಟರ್. ಇವತ್ತಿದ್ದು ರೈಡಿಗೂ ಸಹ ಬೇಕು ಒಂದು 5 ಟ್ಯಾಂಕ್. ನಮ್ಮ ಹತ್ರ ಇರೋದಲ್ಲಿ ಅದು ಡಾಮಿನರ್ ಒಂದು ಮೈಲೇಜ್ ಕೊಡ್ತದೆ, ಮತ್ತೆ ಯಾವುದು ಮೈಲೇಜ್ ಇಲ್ಲ. ಫುಲ್ ನೈ ಕೊಲ್ದಿಯಾನ. ಇದನ್ನು ನೋಡಿ, ಸಿದ್ಧಿವಿನಾಯಕ ಬಾಡಿ ಮೇಕರ್ ಅಂತ ಮಾರೆ.
ವೆಹಿಕಲ್ ಬಾಡಿ ಇರ್ಬೇಕು, ಮತ್ತೆ ಯಾವ ಬಾಡಿ ಮಾರೆ. ನಮಗೆ ಮ್ಯಾಪ್ ಮಿಸ್ ಆಗಿದ್ದು ಅಂದ್ರೆ ಅದು ರೂಟೇ ಬೇರೆ ತೋರಿಸ್ತಿತ್ತು, ಹಳ್ಳಿ ರೋಡ್ ತೋರಿಸ್ತಿತ್ತು, ಸ್ವಲ್ಪ ಕಿಲೋಮೀಟರ್ ಉಳಿಸ್ಲಿಕ್ಕೆ. ಪುನಃ ನಾವು ಚೆಕ್ ಮಾಡಿದ್ವಿ, ಸುಮ್ಮನೆ ಅದರಲ್ಲಿ ಟೈಮ್ ವೇಸ್ಟ್ ಜಾಸ್ತಿ ಆಗ್ತದೆ. ಈಗ ನಾವು ಹೈವೇಲ್ ಆದ್ರೆ 120 130 ಎಲ್ಲ ನಾವು ಕ್ರೂಸ್ ಮಾಡ್ತಿರ್ತೇವೆ. ಬೆಳಿಗ್ಗೆ ಬೇಗ ಹೊರಡ್ಬೇಕಂತ ಎಣಿಸಿದ್ದು, ಟ್ರಾಫಿಕ್ ಎಲ್ಲ ಮಿಸ್ ಮಾಡ್ಕೊಂಡು ಹೋಗುವಂತ, ಅದು ಆಗ್ಲಿಲ್ಲ. ಈಗ ಇಲ್ಲಿ ಸಹ ಟೈಮ್ ವೇಸ್ಟ್ ಆಯ್ತು. ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಬಂದದ್ದು. ಇವತ್ತೆಂತದ್ದು ಗೊತ್ತು, ಇವನು ಫುಲ್ ಪ್ಯೂರ್ ವೆಜ್ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ವೆಜ್. ಸೊ ದೊಡ್ಡ ಪ್ಲೇಟಲ್ಲಿ ಎಲ್ಲ ಐಟಮ್ ತಂದಿದ್ರು, ಅದರಲ್ಲಿ ಆಮ್ಲೆಟ್, ತಿಂಡಿ ಎಲ್ಲ. ಓಹ್, ನಾವು ಅದೇ ಎಣಿಸಿದ್ದು, ಅದಕ್ಕೆ ಹೇಳ್ದ ನಾವು ಫಸ್ಟ್ ತಿಂಡಿ ತಿನ್ನುವ, ಮತ್ತೆ ಎಲ್ಲೂ ನಿಲ್ಸೋದು ಬೇಡ ಅಂತ. ಇನ್ನು 200 ಕಿಲೋಮೀಟರ್ಗೆ ನಿಲ್ಸುವ. ಹೌದು, ಓಕೆ. 200 ರೈಡ್ ಮಾಡ್ಬೋದಲ್ಲ ಕಂಟಿನ್ಯೂಸ್? ಹಾಂ ಮಾಡ್ಬೋದು, ಆರಾಮ್ಸೆ ಮಾಡು. ಹೇಗೂ ಹೈವೇ ಅಲ್ಲ, 4 ಅವರ್ಸ್ ಮಾಡುವ, ಏನಾಗಲ್ಲ. ಹಾಂ, ರಾಯಲ್ ಎನ್ಫೀಲ್ಡ್ ಅಲ್ಲ, ಒನ್ಸ್ ರಾಯಲ್ ಎನ್ಫೀಲ್ಡ್ ಫ್ಯಾನ್, ಆಲ್ವೇಸ್ ರಾಯಲ್ ಎನ್ಫೀಲ್ಡ್ ಫ್ಯಾನ್. ಅದೇ ಇಲ್ಲ ಹೇಟ್ ಯಾವುದಕ್ಕೂ ಇಲ್ಲ. ಹಾಂ, ಸೊ ಇವನು ಹೇಳ್ದಲ್ಲ, ದೊಡ್ಡ ಇದರಲ್ಲಿ ಆಮ್ಲೆಟ್ ಮತ್ತೆ ಬೇರೆ ಎಲ್ಲ ತಿಂಡಿ ಕಾಫಿ ಎಲ್ಲ ಇಟ್ಟಿದ್ರು. ಆಮ್ಲೆಟ್ ಪಕ್ಕ ಇವನ್ ಐಟಮ್ ಇಟ್ಟರು ಅಂತ ಹೇಳಿ ಇವನು ತಿನ್ಲಿಲ್ಲ ಅಲ್ಲಿ, ಅಂದ್ರೆ ಗೊತ್ತಾಯ್ತಲ್ಲ ಆ ಥರ ವೆಜ್ ಇವ, ಅಷ್ಟು ವೆಜ್. ನೋಡಿ ಇವನೇ. 20 minutes later. ಎಲ್ಲರೂ ನಮ್ಮನ ಹತ್ರ ಟೆನ್ಷನಲ್ಲಿ ನೋಡ್ತಿದ್ದಾರೆ. ಎಂತ ಬ್ರೇಕ್ ಹಾಕಿದ್ ಮಾರಿ ಇವ. ಆಯ್ತು ನೋಡ, ದೇಖ್ಕೆ ಚಲಾವ್ ಯಾರ್, ಟೋಕೋ ಮತ್ತೆ ದೇಖ್ಕೆ ಚಲಾವ್. ಹಿಂದಿಂದ ಗುದ್ದಿದ ನಂಗೆ ಬೈಕಿನವ. ನಾವೊಂದು ಸಣ್ಣ ಬ್ರೇಕ್ ತಗೊಂಡಿದ್ದೀವಿ. 100 ಕಿಲೋಮೀಟರ್ಸ್ ಆಗಿದೆ. ನಾವು ಕರೆಕ್ಟ್ 1 ಗಂಟೆಯಲ್ಲಿ 100 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ ಹೈವೇಲಿ. ಬೆಳಗಾವಿಗೆ ಒಂದು 100 ಕಿಲೋಮೀಟರ್ಸ್ ಉಂಟು. ಈಗ ವಿಶ್ವಿಸಿದ ಬೈಕ್ ರೈಡ್ ಮಾಡುವ. ದ ಟ್ರೈಂಪ್ ಟ್ರೈಡೆಂಟ್. ಸ್ಪೀಡ್ ಹೋಗುವ. ಕ್ರೇಜಿ ಇದು ಡಿಸೈರ್, ಇದು ಕಲರ್ ನೋಡಿ.
ಈಗ ಇದು ತುಂಬಾ ಲೋ ಮಾಡಲ್ ಇದೆ, ರೈನ್ ಮಾಡಲ್ ಉಂಟಾ ಅಂತ, ಅದಕ್ಕೆ 200 ಟಚ್ ಆಗ್ತಾನೆ ಇಲ್ಲ. 190 195 ಹೋದ್ಮೇಲೆ ಪವರ್ ಡ್ರಾಪ್ ಆಗ್ತುಂಟು, ಇಲ್ಲಾದ್ರೂ ಆರಾಮ್ಸೆ ಹೋಗ್ತದೆ. ತುಂಬಾ ವಿಂಡ್ ಬ್ಲಾಸ್ಟ್ ಉಂಟು ಮಾರೆ. ಇದು ಯಾವ ರೋಡ್ ಮಾರೆ? ಇದೇ ರೋಡ್ ಹೌದಾ? ನಮ್ದು ಫ್ರೆಂಡ್ಸ್ ಎಲ್ಲ 20 ಕಿಲೋಮೀಟರ್ ಹಿಂದಿದಾರ ಅಂತ ಒಂದು ಲೊಕೇಶನ್ ನೋಡಿ ಬಿಡು. ಇದು ಬೈಕ್ ನಿನ್ನೆ ಹೈಬ್ರಿಡ್ ಇತ್ತಲ್ಲ, ಇಲ್ಲಿ ನೋಡಿ ವೇಗ ಮತ್ತು ಆಕ್ಸರ್ ಒಂದೇ. ಆ KTM ಅವರಿಗೆ ಸೌಂಡ್ ಖುಷಿ ಆಯ್ತಂತೆ, ತುಂಬಾ ಲೌಡ್ ಉಂಟು, ಆದರೆ ತುಂಬಾ ಸ್ವೀಟ್ ಉಂಟು ಸೌಂಡ್. ಅವನ್ ಪೊಲೀಸ್ ಇದ್ರೆ ಸ್ಪೀಡ್ ಹೋದ, ನಾನು ಹಂಪೆಲ್ಲ ಹಾರಿಸ್ಕೊಂಡು ಬಂದೆ. ಅಲ್ಲಿ ತೋರ್ತದ ನೋಡಿ ವಿಧಾನಸೌಧ. ನಮ್ಮ ಬಾಯ್ಸ್ ಇಲ್ಲಿಗೆ ಬರ್ಬೋದು ಎಟ್ ಎನಿ ಮೂಮೆಂಟ್. ಎಂತ ಜಂಪಸ್ ಹಾರಿ ಹೋಗಿದೆ ಬೈಕ್. ಆ ಬಸ್ ಉಂಟಲ್ಲ, ನಾವು YCT ಅಲ್ಲೆಲ್ಲ ಹಾಗೆ ತಗೊಂಡು ಹೋಗ್ತಿತ್ತು. ಆ ಲಾರಿ ಅವರು ವಿಡಿಯೋ ಮಾಡ್ತಿದ್ರು ಆಯ್ತಾ, ವಿಡಿಯೋ ಮಾಡಿದ್ರು ಅಂತ ಹೇಳಿ ನಾನು ಸ್ವಲ್ಪ ಥ್ರಾಟಲ್ ಕೊಟ್ಟದ್ದು. ಇಲ್ಲಿ ಹಂಪು ನೋಡ್ಲೇ ಇಲ್ಲ, ಎಷ್ಟು ರಿಸ್ಕಿ ಆಯ್ತಲ್ಲ, ಅದು ನನ್ನ ಮಿಸ್ಟೇಕ್. ಅದು ಎಲ್ಲರೂ ಹೇಳ್ತಾರಂತ ನಾವು ಅಧಿಕ ಪ್ರಸಂಗ ಮಾಡಿದ್ರೆ ಲಾಸ್ಟಿಗೆ ನಮಗೆ ಎಫೆಕ್ಟ್. ಉಡುಪಿ ಕರ್ನಾಟಕ ಕನ್ನಡ ಹೌದು. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ. ಬೇಡ ಸರ್. ಹೌದು ಕೂರಿಸಿದ್ದು 1 ಲಕ್ಷ ಆಗುತ್ತೆ ಎಕ್ಸಾಸ್ಟಿಗೆ. ಈಗ ಉಡುಪಿ ಹೊರಡು. ನಮ್ದು ಇನ್ನೊಬ್ಬ ಫ್ರೆಂಡ್, ಅವನು ಸೀದಾ ಹೋದ 17 ಕಿಲೋಮೀಟರ್ಸ್ ಮುಂದಿದ್ದಾನೆ. ಹಂಪು ಲಾಗಿನ್ ಹಾಂ ಇದೆ ಸೀದಾ ಪೋಂಡ ಗಾಡಿಗೆ ಪೆಟ್ಟತ ಏನು ಲಾಗಿನ್ ಬೇಕಾವೇನು. ಇಲ್ಲೊಬ್ಬ ಯಾರೋ ನಿಲ್ಸಿದ, ಎಂತ ಕೇಳು. ಏನಣ್ಣ? ಕನ್ನಡ ಹಿಂದಿ 2 ಬರುತ್ತೆ. ನಾವು ಉಡುಪಿ. ಹೌದು ಹೌದಾ? ಹೌದು. ಹಾಂ 1 ನಿಮಿಷ ತಗೊಳ್ಳಿ. ನೀರಿ ಹೆಬ್ರಿ ಅಂತ. ಬಾಯ್. ಓಕೆ. ಇಲ್ಲ ಪರವಾಗಿಲ್ಲ. ಹಾಂ ಬೇಡ ಅಣ್ಣ, ಪರವಾಗಿಲ್ಲ ಬೇಡ ಪರವಾಗಿಲ್ಲ, ಊಟ ಮಾಡ್ತೀವಿ. ನಮ್ದು ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಾಯ್ತಿದ್ದಾರೆ. ಹಾಂ ಇಲ್ಲ ಪರವಾಗಿಲ್ಲ, ನೀವು ನಿಲ್ಸ ಕೇಳಿದ್ರಲ್ಲ ಅದಕ್ಕೆ ನಿಲ್ಸಿದ್ದು ನಾನು. ಬೇಡ ಅಲ್ಲಿ ಫ್ರೆಂಡ್ಸ್ ಕಾಯ್ತಿದ್ದಾರೆ, ನೀವು ಕೇಳಿದ್ರಲ್ಲ ಸಾಕಾದಷ್ಟು. ನಾನು ಸಣ್ಣದಿರುವಾಗ ಯಾವ್ದಾದ್ರು ಒಂದು ಒಳ್ಳೆ ಬೈಕ್ ಹೋಗ್ತಿದ್ರೆ ಹೀಗೆ ಮಾಡ್ತಿದ್ದೆ. ನಾನು ಡ್ರೈವ್ ಮಾಡಿದ ರೀಸನ್ ಅಂತಂದ್ರೆ ಅವರು ಹಿಂದೆ ನೋಡಿದ್ರೆ ಸೈಡಿಗೆ ಬರ್ತಿದ್ರು, ಅದಕ್ಕೆ. ಸೆಟಲ್ಲ
ನೀವು ಮುಂದೋಗಿರಿ, ನಾವು ಊಟ ಮಾಡಿ ಬರ್ತೇವೆ. ನಾನೊಂದಿಷ್ಟು 100+ ಕಿಲೋಮೀಟರ್ ರನ್ ಮಾಡಿದೆ. ಈಗ ನನ್ನ ಬೈಕಲ್ಲಿ ಕೂತ್ಕೊಂಡು ನನ್ನ ಬೈಕಿಗೆ ಕಂಫರ್ಟ್ ಫೀಲ್ ಆಗ್ತದೆ ಮಾರೆ. ಅದರಲ್ಲಿ ಸೀಟ್ ಎಲ್ಲ ಸ್ಟಿಫ್, ಸೀಟ್ ಸ್ವಲ್ಪ ಸಣ್ಣದು. 1 hour later. ನಮ್ದು ಊಟ ಜಸ್ಟ್ ಆಯ್ತು, ಆದ್ರೆ ಒಳ್ಳೆ ಇರಲಿಲ್ಲ. ನಂಗೆ ಬಿರಿಯಾನಿ ಇಷ್ಟ ತುಂಬಾ, ನಂಗೆ ಬಿರಿಯಾನಿಯೇ ಬೇಡ ಅಂತ ಆಗಿದೆ ಮಾರೆ. ಹಾಗಿತ್ತು ಬಿರಿಯಾನಿ ಇಲ್ಲಿದ್ದು. ಬಿರಿಯಾನಿ ತರಲಿಲ್ಲ. ಅದು ಯಾವ ತರ ಇತ್ತು ಅಂದ್ರೆ, ಚಿತ್ರಾನ್ನ ಉಂಟಲ್ಲ ನಮ್ಮ ಮನೇಲಿ ಮಾಡ್ತಾರಲ್ಲ, ಚಿತ್ರಾನ್ನಾಗ ಒಂದು 4 ಚಿಕನ್ ಪೀಸ್ ಹಾಕಿ ಕೊಟ್ಟಾಗಿತ್ತು. ಅದು ಇವ್ರದ್ದು ಬಿರಿಯಾನಿ. ಮತ್ತೆ ಸ್ಟಾಫ್ ಒಬ್ರು ಸರಿ ಇಲ್ಲ ಮಾರೆ. ಇಲ್ಲಿ ನಾವು ಕೂತು 1/4 ಗಂಟೆವರೆಗೆ ಆರ್ಡರ್ ತಗೊಳ್ಳಿಲ್ಲ. ಅವ್ರಷ್ಟಿಗೆ ಅವ್ರು ಚಿಲ್ ಮಾಡ್ತಾ ಇದ್ದಾರೆ. ಸಿಟ್ಟು ಬಂದು ಬೇಡ ನಂಗೆ. ಮತ್ತೆ ಇಲ್ಲಿ ಬೇರೆ ಆಪ್ಷನ್ ಇರಲಿಲ್ಲ. ನಿಖಿಲ್ ಅದ್ರ ಕೇಳೋ ಬಿರಿಯಾನಿ ಹೇಗಿತ್ತು ಅಂತ. ಹೌ ವಾಸ್ ದ ಬಿರಿಯಾನಿ? ಅದೆಲ್ಲ ಶುಗರ್ ಕೇನ್. ಇಲ್ಲಿ ಶುಗರ್ ಕೇನ್ ಇದು ಗಾಡಿ ಎಷ್ಟು ಹೋಗ್ತದಂತಿಲ್ಲ. ಮೊನ್ನೆ ಬರೋಗ ಬರೀ ಶುಗರ್ ಕೇನ್ ನೋಡಿ. ಅಲ್ಲಿ ಸ್ವಲ್ಪ ಎಲ್ಲ ತೆಗ್ದಿದ್ದಾರೆ ನೋಡಿ, 4 ತೆಗಿಲಿಕ್ಕುಂಟು. ಈಗ ಸೀಸನ್ ಅಂತ ಶುಗರ್ ಕೇನ್ ಇದು. ನಮ್ಮ ಬಾಯ್ಸ್ ಇಲ್ಲಿದ್ದಾರೆ, ಯಾಕಂದ್ರೆ ಅವರೆಲ್ಲ ವೆಜ್ ಅಲ್ಲ. ಅದಕ್ಕೆ ಯಾವುದು ಹೋಟೆಲ್ ಗ್ರೀನ್ಸ್. ಸಾಕು. ಈಗ ಪುನಃ ಬೈಕ್ ಸ್ವಾಪ್ ಆಗಿದೆ. ಇವರಿಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಇದು ಹೋಗಿ ಗಾಡಿ ಒಳಗೆ ಮಾರೆ. ನಾವು ಹೊರಟದ 5 ಜನ, ಈಗ 4 ಜನ ಇದ್ದೇವೆ. ಅದರಲ್ಲಿ ಒಬ್ಬ ಮಿಸ್ಸಿಂಗ್. ಅವನು ಸ್ಟ್ರೈಟ್ ಹೋದ. ಹಾಂ, ಯಾರು? ಈವೆಂಟ್ ಮುಗಿಸ್ಕೊಂಡು ಮನೆ ಹೋಗ್ಲಿಕ್ಕೆ ಬೇಜಾರಾಗ್ತದೆ ಮಾರೆ. ಅಂದ್ರೆ ಮನೆ ಬೇಕು. 1-2-3 ದಿನ, 4 ದಿನ ಗಮ್ಮತ್ತಾಯ್ತು. ಪುನಃ ಬ್ಯಾಕ್ ಟು ಬೇಸ್. ನಾನು ಪುನಃ ಹೇಳೋದು ಅದೇ, ಮೋಟೋವರ್ಸ್ ಅಷ್ಟು ಗಮ್ಮತ್ ಆಗ್ಲಿಲ್ಲ. ಯಾಕಂದ್ರೆ ಮೋಟೋವರ್ಸ್ ಅಲ್ಲಿ ಕರೆಕ್ಟ್ ಬೈಕಿಂಗ್ ಪ್ಯಾಷನ್ ಇದ್ದವ್ರು ಬರುದು. IBW ಅಲ್ಲಿ ಒಬ್ರಿಗಿಂತ ಒಬ್ರು ಶೋ ಆಫ್ ನವರೇ ಇರೋದು. ನೋಡಿ ಇಲ್ಲಿ ಪುನಃ ಇದು ಹಾರ್ಸೋ ಯಾರು ಬ್ರೇಕ್ ಹಾಕುದು. ಇಲ್ಲೊಂದು ಹಂಪ್, ಇದು ಹಾರಿಸ್ತೇನೆ. ಇಲ್ಲಿ ಸಹ ಹಾಗೆ ಹೆಲ್ಮೆಟ್ ಇದು ಕಾನ್ಸೆಪ್ಟೇ ಇಲ್ಲ. ಒಬ್ರು ಮಂಡೇಲಿ ಹೆಲ್ಮೆಟ್ ಇಲ್ಲ ಮಾರೆ. ನೋಡಿ ಇಲ್ಲಿ ಒಬ್ಬ ಹೀರೋ ಹೊರಟ, ಇದು ಸಹ ಹೆಲ್ಮೆಟ್ ಇಲ್ಲ. ಆಕ್ಚುಲಿ ಗೌರ್ಮೆಂಟ್ ಇಂದ ಸ್ಲಿಪ್ಪರ್ ಹಾಕ್ಲಿಕ್ಕಿಲ್ಲ, ಪಂಚೆ ಹಾಕ್ಲಿಕ್ಕಿಲ್ಲ ಅಂತೆಲ್ಲ ಉಂಟು. ಅಂದ್ರೆ ಇಲ್ಲಿಗಲ್ಲ ಅಂತ ಇವ್ರದ್ದು ನೋಡಿ. ಇವನಿಗೆ ಎಂತ ಇದು ವಿಡಿಯೋ ಉಂಟಲ್ಲ ತುಂಬಾ ಲೇಟ್ ನೀವು ನೋಡ್ತೀರಾ. ಯಾಕಂದ್ರೆ ನಂಗೆ ಆಲ್ರೆಡಿ ತುಂಬಾ ವಿಡಿಯೋಸ್ ಉಂಟು ಎಡಿಟ್ ಮಾಡ್ಲಿಕ್ಕೆ. ಇನ್ನು ಮೋಟೋವರ್ಸ್ ಇದು ಡೇ 3 ವಿಡಿಯೋ ಹಾಕ್ಲಿಕ್ಕೆ ಉಂಟು. ಇದಾದ್ಮೇಲೆ ಒಂದು ಸೋಲೋ ರೈಡ್ ಹೋಗ್ಬೇಕಂತಿದ್ದೇನೆ. ಎಲ್ಲಿಗಾದ್ರೂ ಎಲ್ಲಿ ಹೋಗೋದು, ಎಲ್ಲರೂ ಲಾಂಗ್ ಹೋಗಿ ಸ್ಟೇ ಆಗೋ ತರ. ನಾ ಮುಂಚೆಯಿಂದ ಸಹ ಸೋಲೋ ಹೋಗ್ತಿದ್ದದು, ಅದಕ್ಕೆ ಈಗ ಸೋಲೋ ರೈಡ್ ಹೋಗದೆ ತುಂಬಾ ಟೈಮ್ ಆಯ್ತು. ಊಟಿ, ಕೇರಳ ಆರ್ ಕೂರ್ಗ್, ಇದು 3 ನಾನು ಸೆಲೆಕ್ಟ್ ಮಾಡಿದ್ದೇನೆ. ಬೈಕಲ್ಲಿ ಹೋಗೋದಾ, ಟ್ರೈನಲ್ಲಿ ಹೋಗೋದಾ, ಬಸ್ಸಲ್ಲಿ ಹೋಗೋದಾ, ಅದು ಯಾವುದು ಕನ್ಫರ್ಮ್ ಆಗಲಿಲ್ಲ. ಆ ಸ್ಮಾಲ್ ಬ್ರೇಕ್ ಆಫ್ಟರ್ ರೈಡಿಂಗ್ ಕಂಟಿನ್ಯೂಸ್ 4 hours. ಒಂದು ಬೈಕ್ ಮಿಸ್ಸಿಂಗ್ ಇದರಲ್ಲಿ. ರೋಡ್ ಎಷ್ಟು ಖಾಲಿ ಇತ್ತು ಅಂದ್ರೆ ನಾವು ಅಲ್ಲಿಂದನೇ ಬರ್ಬೋದಿತ್ತೇನಲ್ಲ ಬ್ರೋ? ಒಂದು ಟೂರಿಸ್ಟ್ ಆಗಲಿಲ್ಲ. ಹೌದಾ? ಹಾಯ್ ಬ್ರೋ, ನಿರೀಕ್ಷಿತ್. ಸೊ ಇವೊಬ್ಬ ಮಿಸ್ ಆಗಿದ್ದ, ಎಲ್ಲಿ ಹೋದಂತಿಲ್ಲ, ಬೇರೆ ರೂಟ್ ತಗೊಂಡದಿವ. ಸರ್ಕಲ್ ಇಂದನೇ ಹೋಗೋಣ. ಹಾಂ, ನಾನು ಸರ್ಕಲ್ ಲೆಫ್ಟಿಗೆ ಹೋಗ್ತೀನಿ. ಹಾಂ, ಬರ್ತಾನೆ ನಿಮ್ಮ ರೋಡ್. ಓಕೆ. ನಿಮ್ಮ ಮನೆ ಆಚೆಯಾ? ನಮ್ದು ಈ ಕಡೆ ಶಿವಮೊಗ್ಗ ರೋಡ್. ಓಕೆ, ಶಿವಮೊಗ್ಗ ರೂಟಾ? ಸೊ ಇಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್ ಉಂಟು. ಎಲ್ಲರೂ ನೀಗ್ತಿದ್ದಾರೆ ಎಂತ ಇದು ಅಂತ. ನೀನು ಎಷ್ಟು ದೂರ ಬರ್ತೀನಿ ನಮ್ಮೊಟ್ಟಿಗೆ? 6 ಕಿಲೋಮೀಟರ್ ಡೈರೆಕ್ಟ್ ಹೋಗ್ತಿಲ್ಲ ಲೆಫ್ಟಿಗೆ? ಓಕೆ ಬ್ರೋ, ಸಿ ಯು. ನೈಸ್ ರೈಡಿಂಗ್ ವಿತ್ ಯು. ನೆಕ್ಸ್ಟ್ ಯಾವತ್ತಾದ್ರೂ ಒಂದು ಒಳ್ಳೆ ರೈಡ್ ಮಾಡುವ. ಖುಷಿ ಆಯ್ತಲ್ಲ? ಸೆಟ್ ಅಲ್ಲ? ಇದು ನಮ್ದು ಫಸ್ಟ್ ರೈಡ್ ಇವರೊಟ್ಟಿಗೆ. ನೀನು ನಮ್ಮೊಟ್ಟಿಗೆ ಬರ್ತೀಯಲ್ಲ? ಹಾಂ, ಹೌದು. ಆಯ್ತು, ನೀವು ಖುಷಿ ಆಯ್ತಲ್ಲ? ನಿಮ್ಗೆ ಖುಷಿ ಆದರೆ ಸಾಕು. ನೆಕ್ಸ್ಟ್ ಹೋಗುವ ಹೀಗೆ ಎಲ್ಲಾದರೂ. ಬಾಯ್ ಬಾಯ್. ನೀವು ಹೊಡ್ತೀಯಾ? ಹಾಂ. ಓ, ನಮ್ಮದು ಹೆಬ್ರಿ. ಹೌದು, ಮಹಾರಾಷ್ಟ್ರ. 1 hour later. ಇಲ್ಲಡಿಲ್ಲರಾ? ಇಲ್ಲಡಿರಲ್ಲರು. ಒಂದು ನಿಮಿಷ ಬ್ರೋ, ಮತ್ತೆ ದೊಡ ಬರ್ಬೇ ದೊಡ ಬರ್ಚಿ. ಹಾಂ, ಬರ್ಬೇ. ಹಾಂ, ಪೋಯ ನಾನು ಜಾಸ್ತಿ ದೂರ ಇಜ್ಜಿ. ನಮ್ಮ 5 ಜನ ಪೋಯ್ನಿ, 2 ಜನ ರಿಪನ್ ಪೆಟ್ಟಿಡು ಅದಕ್ಕೂ. ಇದು ತೀರ್ಥಹಳ್ಳಿ. ನಾನು ಲೊಕೇಶನ್ ನೋಡ್ತಾ ಬಂದದ್ದು. ಏರಿಯಾ ಎಲ್ಲೂ ನೋಡಿದಾಗ ಉಂಟಲ್ಲ ಅಂತ ಫ್ಲಾಶ್ ಆಯ್ತು ಮಾರೆ. ಮತ್ತೆ ನೋಡೋ ನಮ್ದು ಅಜ್ಜಿ ಮನೆ ಏರಿಯಾ ಮಾರೆ. ಅದು ನಮ್ದು ಅಜ್ಜಿ ಮತ್ತೆ ನಂದು ಮಾಮ. ನೆಲ್ಲಡ ದಾದ ಮತ್ತೆ ಇತ್ತಿನ ಅಂದ ತೂತ್ ಬರ್ಕನಾ ಬರ್ಬೇ.
ಹಾಂ ಮುಗಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಳ್ಳರು. ಓ ಕಾರ್ ಶೀ ಯಾವ್ದಕ್ಕೆ ತಾಗಿದ್ದು ದನಕತ ಯಾ ನಬೆ ಬಣ್ಣಿ ಪೆತ್ತ ದಿಪ್ಪು ಬಂದು ದಾಲಾತ ಜೊತೆ ನಮ್ಮ ಐಕೆ ಅಡೆಮಿಟ ಹೋದ್ ವಾಪಸ್ ಬರ್ತೀನಿ ದಾದನ್ ತೂಕಪ್ಪ ಅಂದ್ರೆ ಅಂದೊಂದು ಪೊಲೀಸ್ ನಗಲ ಕಾರ್ ಇಲ್ಲಿ ನೋಡಿ ದನಕ್ಕೆ ಬಿದ್ದಿದೆ ಮರೆ ಪಾಪ. ಅಲ್ಲಿ ನೋಡಿ ಗಾಡಿ ಆ ಮನೆ ಒಳಗೆ ಹೋಗಿದೆ ಅದು. K19 ಮಂಗಳೂರು ಗಾಡಿ. ನಾವೀಗ ಆಗುಮೆ ಘಾಟಿ ಬಂದಿದ್ದೇವೆ. ಟೈಮ್ ಎಷ್ಟು ಗೊತ್ತಾ 9. ಓ ಕ್ರೇಜಿ, ತುಂಬ ಬೇಗ ರೀಚ್ ಆಗಿದ್ವಿ ನಾವು. ಕೆಳಗೆ ಹೋಗ್ತಾ ಹೋಗ್ತಾ ನಮ್ಮದು ಚಳಿ ಕಮ್ಮಿ ಆಗ್ತುಂಟು. ಒಳ್ಳೆ ಆಗ್ತುಂಟು ಮಾರೆ ಚಳಿ ಕಮ್ಮಿ ಆಗೋದು. ಒಬ್ಬ ಎಂಗ್ಲ ಪೂರಲ ಬೇನವನುಂಡು. One more ride successfully ended. ಪಿತಾಡ್ಕನಪ್ಪಣ್ಣ ಮಸ್ತ್ ಗಮ್ಮತ್ ಅಣ್ಣ ಮಾರೆ. ಫಸ್ಟ್ ಲಾಂಗ್ ರೈಡ್ ಎಂಕಲ್ನ ಒಂದು 8ನೇ ಲಾಂಗ್ ರೈಡ್ 5th ಮಸ್ತ್ ಆತದ ನಮ್ಮನ. ಹಾಂ ಬಾಯ್ ಬ್ರೋ. ರೈಡ್ ಎಂಡ್ ಮಾಡಿ ಅವರನ್ನೆಲ್ಲ ಬಾಯಿ ಹೇಳಿ ನಾವು ಒಬ್ಬನೇ ಹೋಗೋಗ್ಲೇ ಬೇಜಾರಾಗುದು ಮಾರೆ. ಎವ್ರಿ ರೈಡ್ ಸ್ಟಾರ್ಟ್ ಮಾಡೋಕೆ ಖುಷಿಯಲ್ಲಿ ಸ್ಟಾರ್ಟ್ ಮಾಡ್ತೇವೆ, ಎಂಡ್ ಮಾಡೋಕೆ ಸ್ವಲ್ಪ ಬೇಜಾರಾಗ್ತದೆ. ಎಲ್ಲ ಹೋಗ್ತಾರಲ್ಲ ಅವ್ರವ್ರ ಮನೆಗೆ, ಎಲ್ರಿಗೂ ಇದು ಫೀಲ್ ಅರ್ಥ ಆಗೋದಿಲ್ಲ. ಇದೆಲ್ಲ ಸ್ಟಿಕ್ಕರ್ಸ್ IBW ಎಲ್ಲ ತಗೊಂಡೋದು. ಇದೆಲ್ಲದು ಗೋಪ್ರೋ, ಇದು ಮ್ಯಾಚ್ ಬಾಕ್ಸ್. ಅದರಿಂದ ಅವರಲ್ಲಿ ಕೊಟ್ಟರು ನನಗೆ, ಸುಮ್ಮನೆ ತೊಗೊಂಡು ಬಂದೆ. ಮತ್ತು ಇದಿಷ್ಟು JS Films ಕೊಟ್ಟದ್ದು. ಅವ್ರು ನನಗೆ ಮಾತ್ರ ತುಂಬ ಸ್ಟಿಕ್ಕರ್ಸ್ ಕೊಟ್ಟರು ನೋಡಿ. ಇದೆರಡು ಈ ಥರದ್ದು ತುಂಬ ಉಂಟು. ಅದು ನನಗೆ ಅಲ್ಲಿ ಹುಡುಕ್ಬೇಕು, ಈಗ ಸಿಕ್ತಿಲ್ಲ. ನಂದು ಬೇರೆ ಗಾಡಿಗೆಲ್ಲ ಹಾಕಬೇಕು. ಮತ್ತು ಇದು ನಂದು ವಾರ್ಡ್ರೋಬಿಗೆ ನೋಡಿ. ಇಲ್ಲಿ ನನಗೆ ಸಿಕ್ಕಿ ಸ್ಟಿಕ್ಕರ್ಸ್ ಎಲ್ಲ ಉಂಟಲ್ಲ, ನಾನು ಹೀಗೆ ಹಾಕ್ತೇನೆ. ಇಲ್ಲಿ ಉಂಟಲ್ಲ ಈ ಥರ ಎಲ್ಲ, ನಂಗೆ ಈ ಥರ ಎಲ್ಲ ವಾರ್ಡ್ರೋಬಲ್ಲಿ ನೋಡ್ಲಿಕ್ಕೆ ಇಷ್ಟ ಸ್ಟಿಕ್ಕರ್ಸ್ ಎಲ್ಲ. ಸೊ ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಅದಕ್ಕೆ ಹಾಕ್ತೇನೆ. ಮತ್ತು ಇದುಂಟಲ್ಲ K8 ಇದು ಬ್ರ್ಯಾಂಡ್ ಅಂಬಾಸಿಡರ್ ಅವರು ಹೆಲ್ಮೆಟ್ ಸ್ಟಾಲಿಗೆ ಬಂದಿದ್ರು. ಪೋಸ್ಟರ್ ಇತ್ತು, ಆ ಪೋಸ್ಟರಿಗೆ ಸಿಗ್ನೇಚರ್ ಹಾಕೊಂಡು ನಾನು ತಗೊಂಡು ಬಂದೆ. ಸೊ 2 ಪೋಸ್ಟರ್ ತಂದೆ, ಇದು ಮತ್ತೆ ಅವರ ಆಟೋಗ್ರಾಫ್ ಹಾಕಿದೆ. ಒಂದು ಎಲ್ಲರಿಗೆ ಸಿಗಲಿಲ್ಲ, ಕೆಲವರು ಒಂದು 20-30 ಪೀಪಲಿಗೆ ಸಿಕ್ತು. ಸೊ ನಾನು ಅದಕ್ಕೆ ಮೆಲ್ಲ 2 ತಗೊಂಡು 2ಕ್ಕೂ ಸಿಗ್ನೇಚರ್ ಮಾಡಿ ತಗೊಂಡು ಬಂದೆ. ಮತ್ತು ಇದೆಲ್ಲ ಸ್ಟಿಕ್ಕರ್ ನೋಡಿ, ಇದು ತುಂಬ ಎಲ್ಲ ಇತ್ತು ಸ್ಟಿಕ್ಕರ್ ಎಲ್ಲ ತೊಗೊಂಡು ಬಂದದ್ದು. ಇದು IBW ಇದು ಅಫಿಷಿಯಲ್ ಸ್ಟಿಕ್ಕರಿಗೆ ಇದಕ್ಕೆ ನಾನು 150 ರೂಪೀಸ್ ಕೊಟ್ಟು ತಗೊಂಡು ಬಂದದ್ದು. ಅವ್ರು ಫ್ರೀಯಲ್ಲಿ ಕೊಡಬೇಕು. ನಾವು 3000 ರೂಪೀಸ್ ಪೇ ಮಾಡ್ತೇವೆ ರಿಜಿಸ್ಟ್ರೇಷನ್ಗೆ. 3000 ರಿಜಿಸ್ಟ್ರೇಷನ್ಗೆ ಪೇ ಮಾಡುವಾಗ ಅವರು ಇದೊಂದು ಸ್ಟಿಕ್ಕರ್ ಆದರೂ ಕೊಡಲೇಬೇಕು. ಅದು ಸ್ಟಿಕ್ಕರ್ಸ ಕೊಡಲಿಲ್ಲ. ಇದು BMC ಅವರು ನನಗೆ ಡೈರಿ ಕೊಟ್ಟದ್ದು. ಮತ್ತು ಶಾರ್ಕ್ ಹೆಲ್ಮೆಟ್ಸ್ ಉಂಟಲ್ಲ ಅದ್ರ ಸ್ಟಿಕ್ಕರ್, ಇದು ಸಹ ನನಗೆ JS Films ಗಿವ್ಅವೇಲಿ ನನಗೆ ಕೊಟ್ಟರು. ಮತ್ತು ತುಂಬ ಕೀ ಚೈನ್ ಅದು ಇದು ಒಂದೆರಡಿಲ್ಲ ಸ್ಟಿಕ್ಕರ್ಸೇ ಸ್ವಲ್ಪ ಎಲ್ಲ ತೊಗೊಂಡು ಬಂದದ್ದೇ ಅಲ್ಲಿ. ಮತ್ತು ಇನ್ನೊಂದು ಐಟಮ್ ಉಂಟು, ಬಜಾಜ್ ಪಲ್ಸರ್ ಇದೊಂದು ಸ್ಟಾಲ್ ಇತ್ತು. ವಿಶ್ವೇಶ್ ಇದ್ದಾನಲ್ಲ ಅವ್ನು ವಿನ್ ಆಗಿದ್ದು ಕಪ್. ಸೊ ಇದರಲ್ಲಿ ಕಾರ್ತಿಕ್ ಸೀಸಡ್ ಇದು ಸಿಗ್ನೇಚರ್ ಉಂಟು. ಇದು ಕಪ್ ನೀನು ಇಟ್ಕೊಳ್ಳೋ ಅಂತ ನನಗೆ ಕೊಟ್ಟ. ಸೊ ಸ್ವೀಟ್ ಆಫ್ ಹಿಮ್. ಸೊ ಥ್ಯಾಂಕ್ ಯು. ನಾ ಕನ್ನಡಕ್ಕೆ ಹಾಕಿದ್ದು ಗೊತ್ತಾ, ಫುಲ್ ಹೆವಿ ಟಯರ್ಡ್ ಆಗಿದೆ. ಲಿಪ್ಸ್ ಎಲ್ಲ ನೋವು ಮಾರೆ, ಅದು ಅಲ್ಲಿ ತುಂಬ ಕೋಲ್ಡ್. ಸೊ ಅದು ಡ್ರೈ ಆಗಿ ಒಟ್ಟರಷ್ಟು ನೋವು ಉಂಟು. ಹಾಗೆ ಕಣ್ಣಲ್ಲಿ ಗೊತ್ತಾಗ್ತದೆ ಫುಲ್ ಟಯರ್ಡ್ ಆಗಿದೆ. ಮೊನ್ನೆ ಹೋಗುವಾಗ 17 hours ರೈಡ್ ಮಾಡಿದ್ದು. ಇವತ್ತು ಸ್ವಲ್ಪ ಕಮ್ಮಿ ಬ್ರೇಕ್ ತಗೊಂಡು 14 hours ರೈಡ್. ಒಂದು ವಾಯ್ಸ್ ಇಲ್ಲ. IBW ಅಲ್ಲಿ ಕಂಪ್ಲೀಟ್ ಡಸ್ಟ್. ಸೊ ಆ ಡಸ್ಟ್ ಅಲ್ಲಿ ಇದ್ದಿದ್ದು ವಾಯ್ಸ್ ಎಲ್ಲ ಹೋಗಿದೆ ನಾನು. ಈಗ ಸಹ ನಾನು ಪುನಃ ಹೇಳ್ತೇನೆ, JS Films ಗೆ ಗಾಡಿ ತೋರಿಸ್ಬೇಕಂತ ಮಾತ್ರ ನಾನು ಇಲ್ಲಿಂದ ರೈಡ್ ಮಾಡ್ಕೊಂಡು ಹೋಗಿದ್ದೆ. ಇಲ್ಲಾಂದ್ರೆ ನಾನು ಗ್ಯಾರಂಟಿ ಕಾರಲ್ಲಿ ಹೋಗ್ತಿದ್ದೆ. ನಾವು ಫ್ರೆಂಡ್ಸ್ ಎಲ್ಲ ಅಷ್ಟು ದೂರ ರೈಡ್ ಮಾಡಿ ಸುಮ್ಮನೆ ವೇಸ್ಟ್. ಮೋಟೋವರ್ಸ್ ಮತ್ತು IBW ಕಂಪೇರ್ ಮಾಡಿದ್ರೆ ಎನಿ ಟೈಮ್ ಮೋಟೋವರ್ಸ್, ಯಾಕಂದ್ರೆ ಅಲ್ಲಿ ಗಮ್ಮತ್ತು ಜಾಸ್ತಿ ಮತ್ತೆ ಅಲ್ಲಿ ಗಿವ್ ಅವೇಸ್ ಜಾಸ್ತಿ. ಸೊ ಇಲ್ಲಿ ಎಂತ ಇಲ್ಲ, ಇಲ್ಲಿ ಬರೀ ದುಡ್ಡು ಮಾಡೋದು ಮಾತ್ರ. ನನ್ನ ಪರ್ಸನಲ್ ಆಗಿ ನಾನು ಹೇಳಿದ್ರು ನಂಗೆ ಅದು ಇಷ್ಟ ಆಗಲಿಲ್ಲ IBW. ಇನ್ನೊಂದ್ಸಲ ಮೋಟೋವರ್ಸ್ ಹೋಗ್ತೀನಿ. ನೆಕ್ಸ್ಟ್ ಇಯರ್ ನಾನು ಹೋಗುದಿಲ್ಲ IBWಗೆ. ನಂಗೆ JS Films ಗೆ ಒಂದು ಗಾಡಿ ತೋರಿಸ್ತಿತ್ತು, ಗಾಡಿ ತೋರಿಸಿದೆ. ಒಂದ್ಸಲ ಹೋಗ್ಬೇಕಂತಿತ್ತು, ನಾನು ಹೋದೆ. ನಂದು ಎಕ್ಸ್ಪೀರಿಯನ್ಸ್ ಆಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ತುಂಬಾ ಜನ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಿ ನಂದು ವಿಡಿಯೋಸ್ಗೆ. ಸೊ ಸಪೋರ್ಟ್ ಅಂತ ಹೀಗೆ ಇರಲಿ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.